ಶಿರಸಿಯ ನಕ್ಷೆಯಲ್ಲಿ ಶ್ರೀ ಪ್ರಸನ್ನದುರ್ಗಿ ಆದಿಶಕ್ತಿ ಮಹಾಮಾಯೆ ದೇವಸ್ಥಾನದ ವಾರ್ಷಿಕೋತ್ಸವ. ಶ್ರೀ ಪ್ರಸನ್ನದುರ್ಗಿ ಆದಿಶಕ್ತಿ ಮಹಾಮಾಯೆ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಪ್ರಸಂಗ ಲೋಕಾರ್ಪಣೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹುಲೇಕಲ್ ಸಮೀಪದ ನಕ್ಷೆ ಕೆಳಗಿನ ಹಳ್ಳಿಗದ್ದೆ ಗ್ರಾಮದ ಶ್ರೀ ಪ್ರಸನ್ನದುರ್ಗಿ ಆದಿಶಕ್ತಿ ಮಹಾಮಾಯೆ ದೇವಸ್ಥಾನದ ವಾರ್ಷಿಕೋತ್ಸವವು ದಿನಾಂಕ 20-2-2026 ಶುಕ್ರವಾರದಂದು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಅತಿ ವಿಜೃಂಭಣೆಯಿಂದ ನಡೆಯಿತು. ವಾರ್ಷಿಕೋತ್ಸವದ ಅಂಗವಾಗಿ ರಾತ್ರಿ 9 ಗಂಟೆಗೆ ನೂತನ ಯಕ್ಷಗಾನ ಪ್ರಸಂಗ ಬಿಡುಗಡೆ ಸಮಾರಂಭ ನಡೆಯಿತು. ಶ್ರೀ ಲಕ್ಷ್ಮಣ್ ಅಚ್ಯುತ್ ಪಟ್ಗಾರ್ ಮತ್ತು ಶ್ರೀ ಮಂಜುನಾಥ್ ನಾಯ್ಕ್ ಅವರ ಕಥಾ ಸಂಯೋಜನೆಯಲ್ಲಿ ಮೂಡಿಬಂದ ಶ್ರೀ ಪ್ರಸನ್ನದುರ್ಗಿ ಆದಿಶಕ್ತಿ ಮಹಾಮಾಯೆ ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನ ಪ್ರಸಂಗವು ದಿನಾಂಕ 20-2-2026 ಶುಕ್ರವಾರ ಶಿರಸಿಯ ನಕ್ಷೆಯಲ್ಲಿ ಶ್ರೀ ಪ್ರಸನ್ನದುರ್ಗಿ ಆದಿಶಕ್ತಿ ಮಹಾಮಾಯೆ ದೇವರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿತು. ಮುಂಡಗೋಡದ ಯಕ್ಷಗಾನ ಸಂಘಟಕರು, ಉದ್ಯಮಗಳು ಆಗಿರುವಂತಹ ಶ್ರೀಯುತ ನರೇಶ್ ಡಿ ಶೆಟ್ಟಿ ಹಾಗೂ ಉಪನ್ಯಾಸಕಿ ಡಾಕ್ಟರ್ ನಾಗರತ್ನ ಎಸ್ ಶೆಟ್ಟಿ ಪ್ರಸಂಗವನ್ನ ಉದ್ಘಾಟಿಸಿದರು. ಈ ಪ್ರಸಂಗಕ್ಕೆ ಪ್ರಖ್ಯಾತ ಯಕ್ಷಗಾನ ಭಾಗವತರಾದ ಶ್ರೀ ಗಣಪತಿ ಭಟ್ ಬರತೋಟರವರು ಸುಂದರವಾಗಿ ಪದ್ಯ ರಚಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದೇವಸ್ಥಾನದ ಮುಖ್ಯಸ್ಥರು, ಅರ್ಚಕರು ಆಗಿರುವಂತಹ ಶ್ರೀಯುತ ದುರ್ಗು ನಾರಾಯಣ್ ಪೂಜಾರಿ, ಶ್ರೀಯುತ ಗಣಪತಿ ಭಟ್ ಬರ್ತೋಟ, ಶ್ರೀಯುತ ಗಜಾನನ್ ಭಾಗವತ್ ತೊಳಗೇರಿ ಮಠ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಯಕ್ಷಗಾನ ಪಾತ್ರಧಾರಿಗಳಾದ ಶ್ರೀಯುತ ಲಕ್ಷ್ಮೀನಾರಾಯಣ ಹೆಗಡೆ, ಶ್ರೀಯುತ ಗಂಗಾಧರ ಹೆಗಡೆ ಹಾಗೂ ಶ್ರೀಯುತ ಮಂಜುನಾಥ್ ನಾಯ್ಕ್ ಅಜ್ಜಿಬಾಳ್, ಹಿರಿಯ ಭಾಗವತರಾದ ಶ್ರೀಯುತ ಗಣಪತಿ ಭಟ್ ಬರ್ತೋಟರವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಪ್ರಸಂಗ ಉದ್ಘಾಟನೆ ನಂತರ ಯಕ್ಷಗಾನ ಪ್ರದರ್ಶನ ನಡೆಯಿತು. ಈ ಯಕ್ಷಗಾನ ಪ್ರಸಂಗದ ಸಂಯೋಜಕರಾದ ಶ್ರೀಯುತ ಲಕ್ಷ್ಮಣ್ ಅಚ್ಯುತ್ ಪಟ್ಗಾರ್ ರವರು ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಿಸಿ ಕೊನೆಯಲ್ಲಿ ಸರ್ವರನ್ನ ವಂದಿಸಿದರು. ಹೂಗುಚ್ಛವನ್ನು ಕೊಟ್ಟು ಅವರನ್ನ ಸ್ವಾಗತಿಸುವ ಕಾರ್ಯಕ್ರಮ, ಅಭಿನಂದನೆ ಮಾಡುವಂತ ಕಾರ್ಯಕ್ರಮ ಇದೆ. ಹಾಗೆ ಶ್ರೀಮತಿ ಡಾಕ್ಟರ್ ನಾಗರತ್ನ ಎಸ್ ಟಿ ಇವರು ಶೆಟ್ಟಿ ಇವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು. ಹಾಗೂ ನರೇಶ್ ಡಿ ಶೆಟ್ಟಿ ಅವರಿಗೆ ನಮ್ಮ ಪಟಗಾರರು ಸ್ವಾಗತವನ್ನು ಕೋರಬೇಕು. ಉದ್ಘಾಟಕರಾಗಿರುವಂತಹ ಶ್ರೀಮತಿ ನಾಗರತ್ನ ಎಸ್ ಶೆಟ್ಟಿ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಯಾಕೆಂದ್ರೆ ಬಹಳ ದೂರದಿಂದ ಬಂದಿದ್ದಾರೆ, ಅವರು ಮುಂಡಗೋಡಿಂದ ಈ ಶಿರ್ಸಿ ಬಂದಿದ್ದಾರೆ. ಹಾಗಾಗಿ ಒಂದೆರಡು ಮಾತು. ತಾಯಿ ಶ್ರೀ ಪ್ರಸನ್ನದುರ್ಗಿ ಆದಿಶಕ್ತಿಯನ್ನ ನಮಿಸುತ್ತಾ ಮನಪೂರ್ವಕವಾಗಿ ಒಂದೆರಡು ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ.
ತಮಗೆಲ್ರಿಗೂ ತಿಳಿದಿರುವಂತಹ ಒಂದು ಮಾತಿದೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಈ ಮಾತು ಬಹುಶಃ ನಮ್ಮ ಕರಾವಳಿ ತೀರಕ್ಕೆ ಅತಿ ಹೆಚ್ಚು ಅನ್ವಯಿಸ್ತದೆ ಅನ್ನೋದು ನನ್ನ ಭಾವನೆ. ಯಾಕೆ ಅಂತಂದರೆ ಸಾಹಿತ್ಯಿಕ, ಸಾಂಸ್ಕೃತಿಕ, ಲಲಿತ ಕಲೆಗಳು, ಕಲಾತ್ಮಕ ಮತ್ತು ಸಂಗೀತ ಈ ಎಲ್ಲ ಕಲೆಗಳಲ್ಲಿ ಕೂಡ ಹಿರಿಮೆಯನ್ನು ಸಾಧಿಸಿ ನಮ್ಮ ನಾಡು, ನುಡಿ, ಸಂಸ್ಕೃತಿ ಪ್ರತಿಯೊಂದರಲ್ಲೂ ಕೂಡ ಹೆಗ್ಗುರುತನ್ನು ಮೂಡಿಸಿದಂತಹ ತಾಣ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಂತ ಹೇಳ್ಬೋದು. ಶೃಂಗಾರ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಕಥೆಗಳನ್ನು ಮೈಗೂಡಿಸಿಕೊಂಡರೂ ಕೂಡ ಐತಿಹಾಸಿಕ ಮೈಲುಗಳನ್ನು ಕೂಡ ಕಥೆಯನ್ನಾಗಿಸಿ ಪೌರಾಣಿಕ ಹಿನ್ನೆಲೆಯೊಂದಿಗೆ ತನ್ನದೇ ಆದಂತಹ ಗಂಡು ಕಲೆ ವೈಶಿಷ್ಟ್ಯತೆಯ ಮೂಲಕ ಜನಮನದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲ ಒಂದು ವಿಶಿಷ್ಟವಾದ ಕಲೆ ಅಂದರೆ ಅದು ಯಕ್ಷಗಾನ. ಈ ಯಕ್ಷಗಾನಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸುವ, ಆ ಹೆಸರು ಕೇಳಿದಾಗ ರೋಮಾಂಚನಗೊಳ್ಳುವ, ಮೈ ನವಿರೇಳುವ ಮತ್ತು ಭಕ್ತಿ ಭಾವದ ನೆಲೆಯಲ್ಲಿ ಪ್ರತಿಯೋರ್ವನನ್ನೂ ಕೂಡ ಆಧ್ಯಾತ್ಮದೆಡೆಗೆ ಕೊಂಡೊಯ್ಯುವಂತಹ, ಮೈ ಪುಳಕಿತಗೊಳ್ಳುವ ವಿಶಿಷ್ಟವಾದ ಶಕ್ತಿ ಇದೆ. ಪಾರ್ತಿಸುಬ್ಬ ದೇವಿದಾಸ ಅವರಿಂದ ತೊಡಗಿ ಇವತ್ತಿನವರೆಗೆ ಕೂಡ ಹೊಸ ಹೊಸ ಪ್ರಸಂಗಕರ್ತರು, ಹೊಸ ಹೊಸ ಕಲಾವಿದರು, ಹೊಸ ಹೊಸ ಸಾಮಾಜಿಕ ಚಿಂತನೆಗಳನ್ನು ಅಭಿವ್ಯಕ್ತಿಸುತ್ತಾ ತಮ್ಮದೇ ಆದ ಮಾದರಿಯಲ್ಲಿ ವಿಭಿನ್ನ ಪಾತ್ರಗಳಿಗೆ ಕಲಾವಿದರು ಕಲಾರೂಪವನ್ನು ನೀಡುತ್ತಾ ತಮ್ಮದೇ ಆದ ಅನನ್ಯತೆಯನ್ನು ಸಾಧಿಸ್ತಾ ಬಂದಿದ್ದಾರೆ. ಎಲ್ಲರೂ ಮೇಳದ ಕಲಾವಿದರು ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಭಾಗವತರಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಪ್ರಸಂಗಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರೂ ಯಕ್ಷದ ಅಭಿಮಾನಿಗಳಾಗಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ನೀವೆಲ್ಲರೂ ಕೂಡ ಸೇರಬೇಕು ಅನ್ನೋದು ನನ್ನ ಸದಾಶಯ. ಇವತ್ತು ಪ್ರಸಂಗಕರ್ತರು ನಮಗೆ ಸಿಕ್ಕಿದ್ದಾರೆ, ಭಾಗವತರು ನಮಗೆ ಸಿಕ್ಕಿದ್ದಾರೆ, ಕಲಾವಿದರು ನಮಗೆ ಸಿಕ್ಕಿದ್ದಾರೆ, ಪದ್ಯರಚನಕಾರರು ನಮಗೆ ಸಿಕ್ಕಿದ್ದಾರೆ, ಪಾತ್ರಧಾರಿಗಳು ನಮಗೆ ಸಿಕ್ಕಿದ್ದಾರೆ, ಬಾಲ ಕಲಾವಿದರು ನಮಗೆ ಸಿಕ್ಕಿದ್ದಾರೆ. ಒಟ್ಟಿನಲ್ಲಿ ಹೀಗೆ ನಾನು ಮಾತಾಡ್ತಾ ಹೋದರೆ ಬೆಳಿಗ್ಗೆವರೆಗೂ ಮಾತಾಡ್ತಾ ಇರ್ತೇನೆ. ಹಾಗಾಗಿ ನನಗೆ ನಾನು ಸ್ವಲ್ಪ ವಿರಾಮವನ್ನು ಹಾಕಿಕೊಳ್ಬೇಕಾಗತ್ತೆ. ಯಾಕಂದರೆ ಕಲೆ, ಸಂಗೀತ, ಸಾಹಿತ್ಯ, ನೃತ್ಯ ಹೀಗೆ ಬೇರೆ ಬೇರೆ ಕ್ಷೇತ್ರಗಳು ಅಂತಂದರೆ ನಮಗೆ ತುಂಬ ಆಸಕ್ತಿ, ವೈಯಕ್ತಿಕವಾಗಿಯೂ ಕೂಡ ಆಸಕ್ತಿ. ನಾನು ಹೇಳೋದು ಒಂದು ಮಾತು, ಇವತ್ತಿನ ಮೊಬೈಲು ಎಲ್ಲವನ್ನು ನುಂಗಿ ಹಾಕ್ತಾ ಇದೆ. ಇಲ್ಲಿ ಹಿರಿಯರು ವೇದಿಕೆಯಲ್ಲಿದ್ದಾರೆ, ನಾನೇನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ, ಎದುರು ಕಿರಿಯವರು ಕೂಡ ಕೂತಿದ್ದಾರೆ. ಇವತ್ತು ಆರ್ಥಿಕ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಈ ಮೂರು ತ್ರಿಕರಣಗಳ ಹಾವಳಿಯಿಂದಾಗಿ ನಮ್ಮನ್ನೇ ನಾವು ಮರೆಯುವ ಮಟ್ಟಕ್ಕೆ ಬಂದಿದ್ದೇವೆ. ನಮ್ಮ ಅಂತರಂಗದ ಒಳಗೆ ಅಂತರ್ಗರ್ಭಿತವಾಗಿರುವಂತಹ ಕಲೆ, ಸಂಸ್ಕೃತಿ, ಸಾಹಿತ್ಯ, ಪರಂಪರೆ, ಶಿಸ್ತು, ಶಾಸ್ತ್ರೀಯ ಮನೋಭಾವ ಮತ್ತು ನಾಗರಿಕತೆ ಅವುಗಳನ್ನು ಪುನರುಜ್ಜೀವನಗೊಳಿಸಬೇಕು ಅಂದರೆ ನಾವು ನಮ್ಮ ಬದುಕಿನಲ್ಲಿ ಕೆಲವು ತಾಸುಗಳನ್ನಾದರೂ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೀಸಲಿಡಬೇಕು. ಒಂದು ಲೆಕ್ಕದಲ್ಲಿ ನಮಗೆ ತುಂಬ ಖುಷಿ ಆಗ್ತಾ ಇರುವುದೇನೆಂದರೆ, ಲಕ್ಷ್ಮಣ್ ಪಟ್ಗಾರ್ ಸರ್ ಅವರು ನನಗೆ ಪರೋಕ್ಷವಾಗಿ ಗುರುಗಳು. ಹೇಗೆ ಅಂತ ಕೇಳ್ಬೋದು. ಕನ್ನಡ ಉಪನ್ಯಾಸಕಿಯಾಗಿ ಮುಂಡಗೋಡು ಕಾಲೇಜಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಟೀಚರ್ಸ್ ಡೇಗೆ ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರು. ಇಷ್ಟು ವರ್ಷ ನಾನು ಭರತನಾಟ್ಯ ಮಾಡ್ತಾ ಇದ್ದೆ. ಈ ವರ್ಷ ಯಾಕಂದರೆ ನಾನು ಮೊದಲು ಸಣ್ಣಿರುವಾಗದಿಂದ ಕಲಿತ ವಿದ್ಯೆ ನಮ್ಮನ್ನು ಬಿಡುವುದಿಲ್ಲ, ಹಾಗಾಗಿ ಯಕ್ಷಗಾನ ಕಲಿತದ್ದು ಇತ್ತು. ಈ ವರ್ಷ ನಾನು ಕಾಲೇಜಲ್ಲಿ ಹೇಳಿದೆ ನಾನು ಯಕ್ಷಗಾನ ಮಾಡ್ತೇನೆ ಅಂತ. ಆಗ ನಮ್ಮ ಮನೆಯವರು ಪಟ್ಗಾರ್ ಸರ್ ಅವರನ್ನು ಕರೆಸಿದ್ರು.
ಅವರು ಬಂದು ನನಗೆ ವೇಷ ಎಲ್ಲ ತಯಾರಿ ಮಾಡಿ ನನ್ನ ಒಂದು ಸಣ್ಣ ಮಟ್ಟದ ತಿಪ್ಪ ಹೆಜ್ಜೆಯನ್ನು ನೋಡಿ ಸಂತೋಷ ಪಟ್ಕೊಂಡು ಹೋದರು. ಹಾಗಾಗಿ ನಾನು ಅವರಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಗೌರವಪೂರ್ವಕವಾದ ಗುರುವಿನ ಸ್ಥಾನವನ್ನು ಕಲ್ಪಿಸ್ತಾ ಇಲ್ಲಿ ಪ್ರೀತಿಯಿಂದ, ಭಕ್ತಿಯಿಂದ, ಆಧ್ಯಾತ್ಮದ ನೆಲೆಯಿಂದ, ದೈವಿಕ ಭಾವನೆಯಿಂದ ಪ್ರಸನ್ನರಾಗಲು ಬಂದು ಪ್ರಸನ್ನ ದುರ್ಗಿಯ ಆಶೀರ್ವಾದ ಪಡೆಯಲು ಬಂದ ಸಕಲ ಭಕ್ತಾದಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಹೃದಯ ಸ್ಪರ್ಶಿ ನಮನಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಮೇಳದಲ್ಲಿ ವೇಷವನ್ನು ಮಾಡಿದಂತಹ ಹಿರಿಯ ಗಣ್ಯರಿಗೆ, ಯಕ್ಷಗಾನದ ಕಲಾವಿದರಿಗೆ ಹಾಗೂ ಪ್ರಸಂಗವನ್ನು ಬರೆದಂಥ ಪದ್ಯವನ್ನು ಬರೆದಂಥ ಗಣಪತಿ ಭಟ್ ಬರ್ತೋಟದವರಿಗೆ, ಮಂಜುನಾಥ್ ನಾಯ್ಕರವರಿಗೆ, ಲಕ್ಷ್ಮೀನಾರಾಯಣ ಹೆಗಡ್ರು ಇವರು ಮೊದಲನಿಗೆ ಗಣಪತಿ ಭಟ್ ಬರ್ತೋಟದವರಿಗೆ ಪದ್ಯ ರಚನೆಯನ್ನು ಮಾಡಿದಕ್ಕಾಗಿ ಈ ಒಂದು ಮೇಳದ ಪ್ರಸಂಗ ಮುಂದೆ ನಡೆಯಲಿ ಅಂತ ಹೇಳಿ ನಮ್ಮ ದುರ್ಗನಾರಾಯಣ ಪೂಜಾರಿಯವರು ಅವರಿಗೆ ಹಾಗೆ ಕಾರ್ಯಕ್ರಮದ ವೀಕ್ಷಣೆಗಾಗಿ ಬಂದಂತಹ ಕಲಾಭಿಮಾನಿಗಳೇ, ಅಷ್ಟು ಮಾತ್ರ ಅಲ್ಲದೆ ನಮ್ಮ ಅಚ್ಚುಮೆಚ್ಚಿನ ಸಹ ಕಲಾವಿದರೆ. ಈಗ ಸನ್ಮಾನ ಎನ್ನುವುದು ಒಂದು ಹೆಚ್ಚಿಗೆ ಹೊಣೆಗಾರಿಕೆಯನ್ನು ತಂದುಕೊಂಡ ಹಾಗೆ. ಇಲ್ಲಿವರೆಗೆ ನಾವು ಏನು ತಪ್ಪಿದ್ರೂ ಸ್ವಲ್ಪ ಮಾನ್ಯತೆ ಇತ್ತು. ಇನ್ನಿನ್ನು ಏನು ತಪ್ಪನ್ನು ಮಾಡಿದರೂ ಮಾನ್ಯತೆ ಯಾಕಿಲ್ಲ ಅಂತಂದರೆ ಸನ್ಮಾನವನ್ನು ಮಾಡಿಸಿಕೊಂಡವರು ಹಾಗಾಗಿ ತಪ್ಪಬಾರದು ಎನ್ನುವುದಾಗಿ. ಇವತ್ತಿನ ದಿವಸ ಬಹಳ ಸಂತೋಷ ನನಗಾಗ್ತಾ ಇದೆ. ಯಾಕಂತಂದರೆ ಈ ಕ್ಷೇತ್ರಕ್ಕೆ ಅನೇಕ ವರ್ಷಗಳಿಂದ ನಾನು ಯಕ್ಷಗಾನಕ್ಕೆ ಬರ್ತಾ ಇದ್ದೇನೆ. ಇಲ್ಲೇ ಮೊದಲು ಈ ನಕ್ಷೆಯ ಊರಿನಲ್ಲೇ ಇತ್ತು, ಅಲ್ಲೂ ಬಂದಿದ್ದೆ, ಅನೇಕ ಪ್ರಸಂಗ ಆಗಿತ್ತು. ಅನಂತರ ಇಲ್ಲೂ 2-3 ವರ್ಷದಿಂದ ಬರ್ತಾ ಇದ್ದೆ. ಬರುವಾಗ ಪ್ರತಿ ವರ್ಷವೂ ನಾನು ಹಾಗಂತ ಬಂದದ್ದು ಹೌದು, ದಾರಿ ತಪ್ಪಿಕೊಂಡೇ ಬರುವ ಆಗಿದ್ದೆ. ಇವತ್ತು ಹಾಗೆ ದಾರಿ ತಪ್ಪಿಕೊಂಡೇ ಬಂದಿದ್ದೇನೆ. ಇಲ್ಲೇ ಮಹಿಮೆ ಹಾಗುಂಟ ಏನೋ ಗೊತ್ತಿಲ್ಲ ನನಗೆ. ಹಾಗೆಯೇ ಇವತ್ತೇನಾಯ್ತು ಅಂತಂದರೆ, ಇವತ್ತಿನ ದಿವಸ ನಾನು ಬಹುಶಃ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಒಮ್ಮೆ ಹೇಳಿದ್ದೆ. ಯಾಕೆ ಕೇಳಿದ್ರೆ, ನಾನು ಬಹುದೂರದ ಪ್ರಯಾಣದಿಂದ ಇಲ್ಲಿವರೆಗೆ ಒಂದು ಅಸಾಮಾನ್ಯ ಹೆಚ್ಚು ಕಡಿಮೆ ಒಂದು 400 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರ ಪ್ರಯಾಣದಿಂದ ಇವತ್ತು ನಾನು ಇಲ್ಲಿಗೆ ಬಂದದ್ದು. ಅದೇ ಹೇಗೆ ಯಾರಿಗೂ ಗೊತ್ತಾಯ್ತು ಅಂತ ಗೊತ್ತಿಲ್ಲ. ನೀವು ಬರುವುದಿಲ್ಲಂತೆ. ಹೌದು ಹೌದು ಅಂತೇಳಿ ಸುಮಾರು 3-4 ಜನ ಫೋನ್ ಮಾಡಿದರು. ನನಗಿಲ್ಲ, ಬರ್ತೇನೆ ನಾನು, ಸ್ವಲ್ಪ ಹೊತ್ತು ಲೇಟ್ ಆಗ್ಬೋದು ಅಂತಂದೆ. ಅಂತೂ ಸಂದರ್ಭಾನುಸಾರವಾಗಿ ಆ ದೇವರ ಆಶೀರ್ವಾದ ಎನ್ನುವುದು ನಮ್ಮ ಮೇಲೆ ಇದ್ದ ಕಾರಣದಿಂದಾಗಿ ಸಂದರ್ಭಕ್ಕೆ ಸರಿಯಾಗಿ ನಾನು ಬಂದೆ.
ಅದರ ಜೊತೆಯಲ್ಲಿ ಈ ಪ್ರಸಂಗವು ಇವತ್ತು ಲೋಕಾರ್ಪಣೆ ಆಗಿದ್ದು ಅತೀ ಸಂತೋಷದ ವಿಚಾರ. ಅಷ್ಟು ಮಾತ್ರ ಅಲ್ಲದೆ ಈಗಾಗಲೇ ವೇದಿಕೆ ಮೇಲೆ ಹೇಳಿದರು ಲೆಕ್ಚರ್ ಅವರು, ನಾವು ಕೂಡ ಯಕ್ಷಗಾನ ಅತಿ ಪ್ರಿಯರು, ವೇಷವನ್ನು ಮಾಡಿದ್ದೇನೆ ಎನ್ನುವುದಾಗಿ. ಯಾಕಂತಂದ್ರೆ ಅಂಥವರೆಲ್ಲ ಇವತ್ತಿನ ದಿವಸ ವೇಷವನ್ನು ಮಾಡ್ತಾರೆ ಅಂತಾದರೆ ಕಲೆಗೆ ಪ್ರೋತ್ಸಾಹದ ಜೊತೆಯಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳ ಆಗ್ತದೆ. ಕಾರ್ಯಕ್ರಮ ಆಗುವುದೊಂದೇ ಸಂತೋಷ ಅಲ್ವೇ ಅಲ್ಲ, ಇದು ಅಚ್ಚುಮೆಚ್ಚಿನ ಕನ್ನಡದ ಕಲೆ. ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ. ಯಾಕೆಂತಂದ್ರೆ ಈ ಕನ್ನಡ ಭಾಷೆ ಬೇರೆ ಯಾವ ಮಾಧ್ಯಮದಲ್ಲೂ ಇಲ್ಲವೇ ಇಲ್ಲ. ಪ್ರತ್ಯೇಕವಾಗಿ ಇಂಗ್ಲಿಷನ್ನು ಅಥವಾ ಹಿಂದಿಯನ್ನು ಬಳಸ್ತಾರೆ, ನಾವು ಮಾತ್ರ ಹಾಗಲ್ಲ. ದೇವಲಿಪಿಯ ಅಂತ ಸಂಸ್ಕೃತ